ಇದು ನಿಮ್ಮ TV5ನ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಸುದ್ದಿ ಪ್ರಸಾರ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪಾಳು ಬಿದ್ದ ರಾಣಿ ಚೆನ್ನಮ್ಮ ಮಾರುಕಟ್ಟೆಯನ್ನ ಸ್ವಚ್ಛಗೊಳಿಸಿದ್ದಾರೆ ಅಧಿಕಾರಿಗಳು. ಮತ್ತೊಂದು ಸೇರ್ಪಡೆ TV5ನ ಇಂಪ್ಯಾಕ್ಟ್ಗೆ ಇದು. ಯಾಕಂತ ಹೇಳಿದ್ರೆ ಅಲ್ಲಿ ಬಹಳ ಕಂಪ್ಲೇಂಟ್ಗಳಿತ್ತು. ಸಾರ್ವಜನಿಕರು ಮತ್ತು ಅಲ್ಲಿ ರೈತರು, ವರ್ತಕರು ಎಲ್ಲರೂ TV5ಗೆ ಕೇಳ್ಕೊಂಡಿದ್ರು ಈ ವಿಚಾರವನ್ನು ಅಧಿಕಾರಿಗಳ ಗಮನಕ್ಕೆ ತನ್ನಿ ಅಂತ. ಹಾಗಾಗಿ ವಿಸ್ತೃತವಾಗಿ ವರದಿಯನ್ನು ಮಾಡಿದ್ವಿ. ಬಾಗಲಕೋಟೆಯ ಜಮಖಂಡಿ ನಗರದಲ್ಲಿರುವಂಥ ಮಾರುಕಟ್ಟೆ ಇದು. ಕಿತ್ತೂರು ಚೆನ್ನಮ್ಮ ವಾಣಿಜ್ಯ ಸಂಕೀರ್ಣ ಮಾರುಕಟ್ಟೆಯಲ್ಲೀಗ ಸ್ವಚ್ಛತೆ ಕಂಡು ಬರ್ತಾ ಇದೆ. ಮೊದಲೆಲ್ಲ ಒಂದು ರೀತಿ ಪಡ್ಡೆಗಳ ಅಡ್ಡ ಆಗಿತ್ತು. ಎಲ್ಲೆಂದರಲ್ಲಿ ಬಾಟ್ಲಿಗಳು, ಸಿಗರೆಟ್ ಪ್ಯಾಕೆಟ್ಗಳು ಕಾಣ ಸಿಗ್ತಾ ಇತ್ತು. ರಾತ್ರಿ ಆದರೆ ಸಾಕು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು. ಅವ್ಯವಸ್ಥೆಯ ತಾಣ ಆಗಿತ್ತು ರಾಣಿ ಚೆನ್ನಮ್ಮ ಮಾರ್ಕೆಟು. ಜಮಖಂಡಿ ನಗರದ ಹೃದಯ ಭಾಗದಲ್ಲಿದೆ. ಈಗ ಅಧಿಕಾರಿಗಳು ಸ್ವಚ್ಛತೆಯನ್ನು ಮಾಡಿಸಿದ್ದಾರೆ. ನೋಡಿ, ಮೊದಲು ನೋಡಿ, ನಂತರ ಹೆಂಗಿದೆ ನೋಡಿ. ಲೆಫ್ಟ್ ಸೈಡ್ ನೋಡ್ತಾ ಇದ್ದೀವಿ. ಹೇಗಿತ್ತು ಮೊದಲು TV5 ಸುದ್ದಿ ಪ್ರಸಾರ ಮಾಡೋದಕ್ಕಿಂತ ಮುಂಚೆ ಇದು, ಅಂದರೆ ಆರಂಭದ ಸ್ಥಿತಿಗತಿಗಳು ಹೇಗಿತ್ತು ಅಂಥೇಳಿ. ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಎಂಟ್ರಿ ಆಗ್ತಾ ಇರಲಿಲ್ಲ, ಎಲ್ಲಿ ಬೇಕಾದಲ್ಲಿ ಅಲ್ಲೇ ಉಗಿತಾ ಇದ್ರು. ಆಮೇಲೆ ಕಸ ಎಲ್ಲ ಅಲ್ಲೇ ತಂದು ಸುರಿತಾ ಇದ್ರು. ಮಲಮೂತ್ರ ವಿಸರ್ಜನೆ ಅಲ್ಲೇ ಗಬ್ಬು ವಾಸನೆ ಹೊಡಿತಾ ಇತ್ತು. ಅದಾದಮೇಲೆ ವಿಸ್ತೃತ ವರದಿ ಆದಮೇಲೆ ನೋಡಿ ಯಾವ ರೀತಿ ಫಳ ಫಳ ಅಂತ ಹೊಳಿತಾ ಇದೆ. ಸ್ವಚ್ಛತೆನ ಅಲ್ಲಿಯವರು ಕೂಡ ಕಾಪಾಡ್ಕೊಳ್ಬೇಕಾಗಿತ್ತು. ಯಾಕಂದರೆ ಸ್ವಚ್ಛತೆ ಸಹಜವಾಗೇ ಕಾಲಕ್ಕೆ ಮಾಡ್ತಾ ಇರ್ತಾರೆ. ಆದರೆ ಅವರು ಕೂಡ ಅಷ್ಟೇ, ಅಲ್ಲಿನ ವರ್ತಕರು, ಅಲ್ಲೇನು ಏಜೆಂಟ್ಗಳಿರ್ತಾರೆ ಮತ್ತು ಸಿಬ್ಬಂದಿಗಳಿರ್ತಾರೆ, ಅವರು ಕೂಡ ನಿರ್ವಹಣೆ ಮಾಡಬೇಕಾಗತ್ತೆ. ಅವರು ಕೂಡ ಸಹಕಾರವನ್ನು ಕೊಡಬೇಕಾಗತ್ತೆ. ಬಟ್ TV5 ಇದರ ಬಗ್ಗೆ ಅಲ್ಲಿನ ಸಾರ್ವಜನಿಕರ ಅಭಿಪ್ರಾಯವನ್ನು ಕಲೆ ಹಾಕಿ ಅದರ ಮೇಲೆ ವರದಿಯನ್ನು ಮಂಡಿಸ್ತು. ಈಗ ಅದಕ್ಕೆ ಒಂದು ಫಲಶ್ರುತಿ ಸಿಕ್ಕಿದೆ.